ತಿಂದ್ಬಿಟ್ಟು ಹೇಗಿದೆ ಅಂತ ಹೇಳಿ. ಹೇಗಿದೆ? ಚೆನ್ನಾಗಿದೆಯಾ? ಸೂಪರ್ ಆಗಿದೆ. ನಮಸ್ಕಾರ ಎಲ್ರಿಗೂ, ಹೆಂಗಿದ್ದೀರಾ? ನಾನು ನಿಮ್ಮ ಸುಜಾತ ಮಲ್ನಾಡ್. ಮಕ್ಕಳು ಶಾಲೆ ಬಿಟ್ಟು ಬಂದ್ರ ಕೂಡಲೇ ಎಂತಾದರೂ ತಿನ್ನಕ್ಕೆ ಬೇಕಂತ ಕೇಳ್ತಾರೆ. ನೀವು ಬರೀ ಬಜ್ಜಿ ಬೋಂಡ ಮತ್ತು ಮ್ಯಾಗಿ ಗೀಗಿ ಮಾಡಿಕೊಡೋ ಬದಲು ಬರ್ಗರ್ ಪಿಜ್ಜಾ ಅದನ್ನೆಲ್ಲ ತಂದುಕೊಡೋ ಬದಲು ಈ ರೀತಿಯಾಗಿ ಮನೆಯಲ್ಲಿ ಆರೋಗ್ಯಕರವಾಗಿ ಹಣ್ಣಿನ ಸಲಾಡ್ ಮಾಡಿಕೊಡ್ಬೋದು. ಏನು ರೀ ಹಣ್ಣಿನ ಸಲಾಡ್ ಮಾಡೋದೇನು ಸ್ಪೆಷಲ್ಲ ಅಂದ್ಕೋಬೇಡಿ. ಮತ್ತು ಈ ಮಳೆಗಾಲದಲ್ಲಿ ಹಣ್ಣು ತಿಂದರೆ ಶೀತ ಆಗುತ್ತೆ, ಥಂಡಿ ಆಗುತ್ತೆ ಅಂತ ಹೇಳ್ತೀರಾ. ಆ ರೀತಿ ಏನೂ ಆಗೋದಿಲ್ಲ. ಇದಕ್ಕೆ ಸ್ವಲ್ಪ ಮೆಣಸಿನ ಪುಡಿ ಮತ್ತು ಉಪ್ಪು ಎಲ್ಲ ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಮತ್ತು ಥಂಡಿ ಅಂಥದ್ದು ಆಗೋದಿಲ್ಲ, ಮೆಣಸು ಹಾಕಿರ್ತೀವಲ್ಲ. ಹಾಗಾಗಿ ಈ ರೀತಿಯಾಗಿ ಸಲಾಡ್ ಥರ ಮಾಡಿಕೊಟ್ರೆ ಮಕ್ಕಳು ಆರಾಮಾಗಿ ತಿಂತಾರೆ. ಇಂಥದ್ದೇ ಹಣ್ಣು ಬೇಕಂತಿಲ್ಲ, ಮನೇಲಿ ಎಂಥ ಹಣ್ಣು ತಂದಿರ್ತೀರೋ ಅದು ಹಣ್ಣು ಹಾಕಿದರೆ ಆಯಿತು. ನಾನು ಡ್ರ್ಯಾಗನ್ ಫ್ರೂಟ್ ತಂದಿದ್ದೆ, ಅದನ್ನು ಹೆಚ್ಚಿ ಹಾಕ್ಕೊಳ್ತಿದ್ದೀನಿ. ನಾನು ತಂದಿದ್ದು ಇದು ಬೀಟ್ರೋಟ್ ಕಲರ್ ಇತ್ತು ಮರಿ, ಎಷ್ಟು ಚೆನ್ನಾಗಿ ಕಲರ್ ಬಂದಿದ್ದು ನೋಡಿ. ಗುಲಾಬಿ ಬಣ್ಣ ಬಂದಿದೆ, ಖಡಕ್ ಬಣ್ಣ ಇತ್ತು ಮಾತ್ರ. ಹಾಗೇನೇ ನಮ್ಮ ತೋಟದಲ್ಲೇ ಬಾಳೆಹಣ್ಣಾಗಿತ್ತು, ಅದನ್ನೇ ಹೆಚ್ಚಿ ಹಾಕೋಣ ಅಂತ ಅಂದ್ಕೊಂಡೆ. ಮಲೆನಾಡಲ್ಲಂತೂ ಎಲ್ಲರ ಮನೆಯಲ್ಲೂ ಬಾಳೆಹಣ್ಣಂತೂ ಸಿಕ್ಕೇ ಸಿಗುತ್ತೆ. ಯಾಕೆಂದರೆ ಎಲ್ಲರ ತೋಟದಲ್ಲೂ ಬಾಳೆಗೊನೆ ಇದ್ದೇ ಇರುತ್ತೆ. ಸಾಮಾನ್ಯವಾಗಿ ಎಲ್ಲರೂ ಬೆಳೀತಾರೆ. ಹಾಗಾಗಿ ಮತ್ತು ವಿಧ ವಿಧವಾದ ಬಾಳೆಹಣ್ಣನ್ನೆಲ್ಲ ಬೆಳಿತೀವಿ ನಾವು. ಹಾಗಾಗಿ ಎಷ್ಟು ಬೇಕಾದರೂ ಯೂಸ್ ಮಾಡ್ಕೋಬೋದು. ಮನೇಲಿ ಏನು ಹಣ್ಣಿದೆಯೋ ಅದನ್ನೇ ಯೂಸ್ ಮಾಡ್ಕೊಳ್ಳಿ. ಈಗ ನೋಡಿ, ನಾನು ಇಲ್ಲಿ ಏಲಕ್ಕಿ ಬಾಳೆಹಣ್ಣನ್ನು ತಗೊಂಡಿದ್ದೀನಿ. ಒಂದು 5-6 ಬಾಳೆಹಣ್ಣು ತಗೊಂಡು ಅದನ್ನು ಸಿಪ್ಪೆ ಬಿಡಿಸ್ಕೊಂಡ್ಬಿಟ್ಟು ಈ ರೀತಿಯಾಗಿ ಸಣ್ಣ ಸಣ್ಣದಾಗಿ ಹೆಚ್ಕೊಂಡ್ರೆ ಆಯಿತು. ಹಣ್ಣೆಲ್ಲ ಹೆಚ್ಕೊಂಬಿಟ್ಟು ನಾನೀಗ ತಟ್ಟೆಗೆ ಹಾಕಿಡ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ಪಪ್ಪಾಯನೂ ತಂದಿದ್ವಿ, ಪಪ್ಪಾಯದೆಲ್ಲ ಸಿಪ್ಪೆ ಏಳಿಸ್ಬಿಟ್ಟು ಅದನ್ನು ಕೂಡ ಹೆಚ್ಚೋಣ ಅಂತ ನೋಡಿದೆ. ಆದರೆ ಒಂದೇ ಒಂದು ಬೀಜ ಇರಲ್ಲ ಮಾರ್ರೆ, ಕೆಲವೊಂದು ತಳಿಗಳು ಹೀಗೆ ಇರ್ತಾವೆ ಅನಿಸುತ್ತೆ. ಇದು ಮಾತ್ರ ಪೇಟೆಯಿಂದ ತಂದಿದ್ದಾಯ್ತಾ, ಮನೆಯಲ್ಲಾಗಿದ್ದಲ್ಲ ಇದು. ಹಾಗಾಗಿ ಇದನ್ನೆಲ್ಲ ಸಿಪ್ಪೆ ಎಲ್ಲ ತೆಕ್ಕೊಂಡು ಪಪ್ಪಾಯನ ಈ ಥರ ಸಿಪ್ಪೆ ತೆಗೆದ ಮೇಲೆ ಚೆನ್ನಾಗಿ ಮಾಡಿ ತೊಳ್ಕೊಬೇಕು. ಯಾಕೆಂದರೆ ಹಾಲು ಥರ ಒಂದು ಸೊನೆ ಬರುತ್ತಲ್ಲ, ಅದಕ್ಕೋಸ್ಕರ ಅದನ್ನು ತೊಳ್ಕೊಂಡು ಆಮೇಲೆ ಉಪಯೋಗಿಸ್ಬೇಕು. ನೋಡಿ, ಈಗ ಎಲ್ಲ ಹಣ್ಣು ಹೆಚ್ಚು ತಯಾರಾಯ್ತಲ್ಲ. ಮತ್ತು ಇದಕ್ಕೆ ಸ್ವಲ್ಪ ಮೆಣಸು ಹಾಕಬೇಕು. ನಾನಿಲ್ಲಿ 2 ಚಮಚದಷ್ಟು ಮೆಣಸು ತಗೊಂಡಿನಿ. ಮೆಣಸು ತಗೊಂಡು ಜಜ್ಕೊಂಡು ಬಿಡಬೇಕು. ಮತ್ತು ನೀವು ಅನ್ಬೋದು ಮಿಕ್ಸಿಲಿ ಹಾಕಿ ಪುಡಿ ಮಾಡ್ಬೋದಲ್ಲ ಅಂತ ಹೇಳ್ಬೋದು. ಮಾಡ್ಬೋದು, ಏನು ಅಡ್ಡಿ ಏನಿಲ್ಲ. ಆದರೆ ಅರ್ಧಂಬರ್ಧ ಪುಡಿ ಮಾಡ್ಕೋಬೇಕು, ಪೂರ್ತಿ ನುಣ್ಣಗಾಗಿ ಪುಡಿ ಮಾಡ್ಕೋಬಾರ್ದು. ನಾನು ಹಣ್ಣೆಲ್ಲ ಕೊಯ್ದೆಲ್ಲ ರೆಡಿ ಮಾಡ್ತಿದ್ರೆ ನನ್ನ ಮಗ ವೀಡಿಯೋ ಮಾಡ್ತಾ ಇದ್ದ. ಹಾಗಾಗಿ ಅವನಿಗೆ ಹಣ್ಣನ್ನು ತೋರಿಸ್ತಾ ಇದ್ದೆ, ನೋಡಿ ಎಷ್ಟು ಚೆನ್ನಾಗಿದೆ ಹಣ್ಣು ಅಂತೇಳಿ. ಅವನಿಗೂ ಅಷ್ಟೇ ಈ ರೀತಿಯಾದ ರೆಸಿಪಿ ಎಲ್ಲ ಮಾಡಿಕೊಟ್ರೆ ಭಾರಿ ಖುಷಿಪಟ್ಟು ತಿಂತಾನೆ. ಅದಕ್ಕೋಸ್ಕರ ಮಾಡಿದೆ. ಈಗ ಮೆಣಸಿನ ಪುಡಿನ ನಾನು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ 1 ಚಿಟಿಕೆಯಾಗಷ್ಟು ಉಪ್ಪು ಹಾಕ್ಕೊಂಡಿನಿ. ಉಪ್ಪು ಇಷ್ಟ ಆದವ್ರು ಹಾಕೋಬೋದು, ಇಷ್ಟ ಆಗಿಲ್ಲ ಅಂದರೆ ಹಾಕೊಳ್ಳೋದು ಬೇಡ. ಮೆಣಸು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ಥಂಡಿ ಎಲ್ಲ ಆಗೋದಿಲ್ಲ ಅಂಥೇಳಿ. ಈ ರೀತಿಯಾಗಿ ಮಕ್ಕಳಿಗೆ ಸಂಜೆ ಹೊತ್ತು ಮಾಡಿಕೊಟ್ರೆ ಖುಷಿ ಖುಷಿಯಾಗಿ ತಿಂತಾರೆ. ಮತ್ತು ಆರೋಗ್ಯಕ್ಕೂ ಕೂಡ ಒಳ್ಳೆಯದಲ್ಲ. ಹಾಗಾದರೆ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಖಂಡಿತವಾಗ್ಲೂ ನಿಮ್ಮ ಮಕ್ಕಳಿಗೂ ನಿಮ್ಮ ಮನೆಯಲ್ಲೂ ಮಾಡ್ಕೊಳ್ಳಿ. ಆಗ ನೀವೂ ತಿನ್ನಿ ಅಂತ ಹೇಳ್ತೀನಿ. ಹೇಗಿದೆ ಅಂತ ನನ್ನ ಮಗನನ್ನು ಕೇಳ್ತಾ ಇದ್ದೆ ನಾನು. ತಿಂದ್ಬಿಟ್ಟು ಹೇಗಿದೆ ಅಂತ ಹೇಳಿ. ಹೇಗಿದೆ? ಚೆನ್ನಾಗಿದೆಯಾ? ಮಕ್ಕಳಿಗೆ ಕೊಟ್ಟು ನಾನು ಕೂಡ ತಿಂದೆ, ಭಾರಿ ಚೆನ್ನಾಗಿತ್ತು. ಇಷ್ಟ ಆದರೆ ನಿಮ್ಮ ಮನೆಯಲ್ಲೂ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಆಯಿತಾ. ಹೋಗಿ ಬರಲ್ಲ. ನಮಸ್ಕಾರ, ಎಲ್ರಿಗೂ ಶುಭವಾಗಲಿ.